ಹಾಯ್, ಸ್ಯಾಟರ್ಡೆ ಮದ್ದೂರಲ್ಲಿ ನನಗೆ ಮೇಕಪ್ ಇತ್ತು. 3:30ಗೆ ಹೊರಟು 4ಗೆ ರೀಚ್ ಆದ್ವಿ. ಐಟಮ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಬ್ರೈಡ್ಗೆ ವೆಯ್ಟ್ ಮಾಡ್ತಿದ್ವಿ. ಬಟ್ ಬ್ರೈಡ್ ಬಂದಿದ್ದು 5:30, ಲೇಟ್ ಆಗಿಬಿಟ್ಟಿತ್ತು. ಸೊ ಆದರೂ ಕೂಡ ಅವ್ರಿಗೆ ಮೇಕಪ್ನ ವಿತಿನ್ 6:30 ಒಳಗೆ ಕಂಪ್ಲೀಟ್ ಮಾಡಿಕೊಟ್ಟೆ. ಅವ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾದಮೇಲೆ ಬ್ರೈಡ್ ಮೇಡ್ ಮೇಕಪ್ ಕೂಡ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಟ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ಬ್ರೈಡು 12ಗೆ ಬಂದು ಥ್ಯಾಂಕ್ ಯು ಹೇಳಿದ್ರು. ಆ್ಯಂಡ್ ಅವ್ರಿಗೆ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಟ್ಟು ನಾವು ಮಲಗಿದ್ದು 2 o'clock ಆಯಿತು. ಮಾರ್ನಿಂಗ್ 5ಗೆ ಎದ್ದು ಐಟಮ್ ಸೆಟ್ ಮಾಡಿಕೊಂಡು ಮೇಕಪ್ನ ಸ್ಟಾರ್ಟ್ ಮಾಡಿದೆ. ವಿತಿನ್ 8 o'clock ಒಳಗೆ ಮೇಕಪ್ನ ಫಿನಿಶ್ ಮಾಡಿದೆ. 4 ಮೆಂಬರ್ಸ್ ಬ್ರೈಡ್ ಮೇಡ್ ಮೇಕಪ್ ಕೂಡ ಇತ್ತು, ಸೊ ಅದನ್ನು ಮಾಡಿಕೊಟ್ಟೆ. ಎಲ್ರಿಗೂ ಇಷ್ಟ ಆಯಿತು ಮೇಕಪ್ಪು. ಆ್ಯಂಡ್ ಊಟ ಎಲ್ಲ ಮುಗಿಸಿ ನಾನು ಮನೆಗೆ ಬರೋಷ್ಟರಲ್ಲಿ 12 o'clock ಆಯಿತು. ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಮೇಕಪ್ ಇದ್ದಿದ್ದು ಕೊಪ್ಪದಲ್ಲಿ. 2:30ಗೆ ಹೊರಟು 4ಗೆ ರೀಚ್ ಆದ್ವಿ. ಅಲ್ಲೂ ಕೂಡ ಬ್ರೈಡ್ ಇನ್ನೂ ಬಂದಿರಲಿಲ್ಲ. ಸೊ ಸ್ಯಾರಿ ಎಲ್ಲ ಪ್ಲೀಟಿಂಗ್ ಮಾಡ್ಕೊಂಡ್ವಿ. ಬ್ರೈಡ್ ಬಂದಿದ್ದು 5:30, ಲೇಟ್ ಆಗಿತ್ತು. ಸೊ ಆದರೂ ಕೂಡ ಫಾಸ್ಟಾಗೆಲ್ಲ ಮೇಕಪ್ ಮುಗಿಸ್ಕೊಟ್ಟೆ. ಅವ್ರಿಗೂ ಕೂಡ ರಿಸೆಪ್ಷನ್ ಮೇಕಪ್ ತುಂಬಾ ಇಷ್ಟ ಆಯಿತು. ಇವ್ರ ಮುಹೂರ್ತ 6 o'clock ಇದರಿಂದ 5ಗೆ ರೆಡಿ ಆಗಬೇಕಿತ್ತು. ಸೊ 3 o'clockಗೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೈಟ್ ನಿದ್ದೆ ಕೂಡ ಮಾಡಿಲ್ಲ. ಆ್ಯಂಡ್ 4-5 ಜನ ಬ್ರೈಡ್ ಮೇಡ್ ಕೂಡ ಇದ್ದರು. ಸೊ ಅವರಿಗೂ ಕೂಡ ವಿತಿನ್ 6 o'clockಲ್ಲಿ ಮೇಕಪ್ನ ಕಂಪ್ಲೀಟ್ ಮಾಡಿಕೊಟ್ವಿ. ಅವ್ರಿಗೂ ಕೂಡ ಮೇಕಪ್ ಎಲ್ಲ ಇಷ್ಟ ಆಯಿತು. ಬ್ರೈಡ್ ಮೇಡ್ಸ್ಗೆಲ್ಲ ಇನ್ ಟೈಮ್ಗೆ ಮೇಕಪ್ ಮಾಡಿಕೊಟ್ಟು ಎಲ್ಲರೂ ಸ್ಯಾಟಿಸ್ಫೈಡ್ ಮಾಡಿ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆಗೆ ಹೊರಡೋಷ್ಟೊಳಗಡೆ 8 o'clock ಆಯಿತು. 3 days ಕಂಟಿನ್ಯೂಸ್ ಮೇಕಪ್ ಇದ್ದಿದ್ದರಿಂದ ಕರೆಕ್ಟಾಗಿ ನಿದ್ದೆ ಇಲ್ದೇ 3 ಜನನೂ ತುಂಬ ಸ್ಟ್ರೈನ್ ಆಗಿಬಿಟ್ಟಿದ್ವಿ. ಮೇಕಪ್ ಆರ್ಟಿಸ್ಟ್ ಲೈಫ್ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ಅಷ್ಟೇ ಸ್ಟ್ರೆಸ್ಫುಲ್ ಕೂಡ. ಇದಾಗಿತ್ತು ನನ್ನ 3 days ಮೇಕಪ್ ಮಿನಿ ಬ್ಲಾಗ್. ಥ್ಯಾಂಕ್ ಯು.